ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಒಬ್ಬ ವ್ಯಕ್ತಿ ಮನೆಯಲ್ಲೇ ಕುಳಿತಿದ್ರೂ ಸಹ ಅಕಸ್ಮಾತ್ತಾಗಿ ಭೂಮಿ ಖರೀದಿಸಬೇಕೆಂಬ ಒಂದು ಆಲೋಚನೆ ಬಂದರೆ ಅದು ಯಕಶ್ಚಿತ ಸುಳ್ಳಲ್ಲ. ಅದು ದೇವರ ಒಂದು ಸಂಕೇತ, ದೇವರ ಒಂದು ವರ. ಆದರೆ ಆ ಸಂಕೇತವನ್ನು ಫಲವಾಗಿ ಪರಿವರ್ತಿಸುವ ಶಕ್ತಿ ನಮ್ಮ ಸುತ್ತಲೂ ಇದ್ದೇ ಇದೆ. ಅದು ನಾವರಿಯದಂತೆ ಒಂದು ಸಣ್ಣ ಪರಿಹಾರ. ಈ ಪರಿಹಾರ ರೂಪದಲ್ಲಿ ಗುಟ್ಟು ಗುಟ್ಟಾಗಿಯೇ ಇರುತ್ತೆ ಎಂದು ಪಂಡಿತರು ಹೇಳ್ತಾ ಇರ್ತಾರೆ. ಅಂತಹ ಪರಿಹಾರ ಏನು ಅಂತಂದರೆ ತೊಗರಿಬೇಳೆ ಬಳಸುವ ಒಂದು ಅದ್ಭುತ ಪರಿಹಾರ. ಇದನ್ನು ಒಂದೆರಡು ಬಾರಿ ನೀವು ಮಾಡಿ ನೋಡಿ. ನಿಮಗೆ ಅಚ್ಚರಿಯ ಎದೆಗುಂದುವಂತಹ ರೀತಿಯಲ್ಲಿ ಫಲಿತಗಳು ಸಿಗ್ತವೆ. ಭೂಮಿ, ಚಿನ್ನ, ಹಣ ಎಲ್ಲವೂ ನಿಮ್ಮ ಹತ್ರ ಹರಿದು ಬರುತ್ತೆ. ತೊಗರಿಬೇಳೆ ಎಂದರೂ ಎಲ್ಲರಿಗೂ ಗೊತ್ತಿರೋದೆ. ತೊಗರಿಬೇಳೆ ಅಂದರೆ ನಿತ್ಯವೂ ತಿನ್ನುವ ಆಹಾರ ಅಂತ ನಮಗೆಲ್ಲ ಗೊತ್ತೇ ಇದೆ. ಆದರೆ ಪುರಾಣಗಳಲ್ಲಿ ಇದನ್ನು ಆಕರ್ಷಣ ಶಕ್ತಿಯುಳ್ಳ ಧಾನ್ಯ ಅಂತ ಕರೀತಾರೆ. ಇದನ್ನು ಹಾಗೇನೇ ಗುರುತಿಸ್ತಾರೆ ಕೂಡ. ಸತ್ಯನಾರಾಯಣ ವ್ರತದಲ್ಲಿ ಅಥವಾ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಇದನ್ನು ಉಪಯೋಗಿಸುವುದಕ್ಕೆ ಏಕೆ ಅಂತಂದರೆ ಇದು ದೈವಿಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಈ ಶಕ್ತಿಯನ್ನು ನಮ್ಮ ಧನಯೋಗಕ್ಕೆ ಸಂಬಂಧಿಸಿದಂತೆ ಉಪಯೋಗಿಸಿದಾಗ ನಮ್ಮ ದಶೆ ಇಮ್ಮಡಿಯಾಗುತ್ತೆ, ನಮ್ಮ ದಶೆ ಬದಲಾಗುತ್ತೆ. ಇದು ಒಂದು ತೀಕ್ಷ್ಣ ಪರಿಹಾರ. ಹೀನಾಯವಾಗಿ ಯಾರೂ ನೋಡಬಾರದು. ಯುಗಗಳಿಂದ ಋಷಿಗಳು ಗುಟ್ಟಾಗಿ ಹೇಳಿದ ಪರಿಹಾರ ಇದಾಗಿದೆ. ಇದನ್ನು ಶ್ರದ್ಧೆಯಿಂದ ಮಾಡಿದರೆ ದೇವಿ ಲಕ್ಷ್ಮಿ ನಿಜವಾಗಿಯೂ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಧನ ದಶೆ ಎಲ್ಲವೂ ಬದಲಾಗಬೇಕು. ಭೂಮಿ ಖರೀದಿಸ್ಬೇಕಾ, ಚಿನ್ನ ಬೇಕಾ, ಇಲ್ಲ ಹಣ ಉಳಿಬೇಕಾ? ಈ ತೊಗರಿಬೇಳೆ ಪರಿಹಾರವನ್ನು ಒಮ್ಮೆ ಪ್ರಾರಂಭ ಮಾಡಿ ನೋಡಿ. ಇದು ಮಾಯ ಅಲ್ಲ, ಇದು ಒಂದು ಅದ್ಭುತ ದೈವಿಕ ಪರಿಹಾರ. ಇದು ಧನ ಆಕರ್ಷಣೆಗೆ ಬಾಗಿಲು ತೆರೆಯುವ ಒಂದು ಅದ್ಭುತ ಚಮತ್ಕಾರ ಅಂತಾನೆ ಪಂಡಿತರು ಹೇಳ್ತಾ ಇರ್ತಾರೆ. ತೊಗರಿಬೇಳೆ ಎಷ್ಟಂದ್ರೆ ಪುರಾಣಗಳ ಪ್ರಕಾರ ಅದು ಧನ ಆಕರ್ಷಣೆ ಮಾಡುವ ಶಕ್ತಿ ಹೊಂದಿದೆ. ಅದು ದೇವಿಯ ಆನಂದವನ್ನ ಸೆಳೆಯುತ್ತೆ. ತೊಗರಿಬೇಳೆಯಲ್ಲಿ ಸೂರ್ಯನ ಪ್ರಭೆ ಮತ್ತು ಗುರುಗ್ರಹದ ಅನುಗ್ರಹ ಹೊಂದಿದೆ. ಇದನ್ನು ತಿಂದವನು ಆರೋಗ್ಯ, ಆನಂದ, ಆತ್ಮಬಲ, ಆಧ್ಯಾತ್ಮಿಕ ಶಕ್ತಿ, ಧನ ಎಲ್ಲವನ್ನೂ ಕೂಡ ಪಡಿತಾನೆ. ಇದು ಆತ್ಮಶಕ್ತಿ ಜಾಗೃತಿಗೆ ಕಾರಣವಾಗುತ್ತೆ. ನಂಬಿಕೆ ಬಲವಾಗುತ್ತೆ. ಕೆಲಸಗಳಲ್ಲಿ ಯಶಸ್ಸು ಕಾಣಲು ಇದು ದಾರಿ ತೆಗೆದುಕೊಳ್ಳುತ್ತೆ. ಇಷ್ಟೇ ಅಲ್ಲದೆ ವಾಸ್ತು ಪ್ರಕಾರ ಕೂಡ ಹಣದ ಹರಿವಿನಲ್ಲಿ ತೊಂದರೆ ಇದ್ರೆ ಮನೆಯ ಆಹಾರ ಸಂಗ್ರಹ ಸ್ಥಳದಲ್ಲಿ ತೊಗರಿಬೇಳೆ ಇಟ್ಟರೆ ಹಣದ ಹರಿವು ಪುನಃ ಪ್ರಾರಂಭವಾಗುತ್ತೆ. ಪುರಾಣ ಶ್ಲೋಕಗಳ ಪ್ರಕಾರ ಪಾಲಿನಲ್ಲಿ ಬೇಯಿಸಿದ ತೊಗರಿಬೇಳೆಯನ್ನ ದಾನ ಮಾಡಿದರೆ ರಾಜಯೋಗ ಕೂಡ ದೊರೆಯಬಹುದು. ಇದು ಹಣದ ಬಗ್ಗೆ ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು ತೆಗೆದುಹಾಕುತ್ತೆ. ನಿಮ್ಮ ಮನಸ್ಸಿಗೆ ಧೈರ್ಯ, ಉತ್ಸಾಹ, ನಂಬಿಕೆ ನೀಡುತ್ತೆ. ಅನಿರೀಕ್ಷಿತ ರೀತಿಯಲ್ಲಿ ಹಣದ ಅವಕಾಶಗಳು, ಹರಿವುಗಳು ಬರುತ್ತವೆ. ಹಳೆಯ ಭೂಮಿಗಳು ಮಾರಾಟವಾಗ್ತವೆ. ಇನ್ನು ಕೆಲವರಿಗೆ ಕೋರ್ಟಿನಲ್ಲಿದ್ದ ಆಸ್ತಿಗಳು ಮರಳಿ ನಿಮಗೆ ಸಿಗುತ್ತವೆ. ಅಪರೂಪದ ಸಹಾಯಗಳು ವ್ಯಕ್ತಿಗಳಿಂದ ನಿಮಗೆ ಬರ್ತವೆ. ಈ ಪರಿಹಾರವನ್ನು ಶನಿವಾರ ಅಥವಾ ಶುಕ್ರವಾರ ಆರಂಭಿಸಿದರೆ ತುಂಬಾನೇ ಒಳ್ಳೆಯದು. ವಿಶೇಷವಾಗಿ ಅಮಾವಾಸ್ಯೆಗೂ ಮುಂಚೆ ಶುಕ್ರವಾರ ಅಥವಾ ಪೌರ್ಣಿಮೆಯ ದಿನ, ಒಂದು ವೇಳೆ ಪೌರ್ಣಿಮೆ ಶುಕ್ರವಾರ ಏನಾದರೂ ಆರಂಭಿಸಿದರೆ ದಶೆ ಬದಲಾವಣೆ ಆಗುತ್ತೆ. ಈ ಪರಿಹಾರವನ್ನು 7 ವಾರಗಳ ಕಾಲ ನಿರಂತರ ಮಾಡಬೇಕು. ಆರಂಭಿಸಿದ ವಾರದಿಂದ ಮುಂದಿನ 7 ವಾರಗಳವರೆಗೆ ಬಿಡದೆ ಮಾಡಬೇಕು. ಪೂರ್ಣ ಶ್ರದ್ಧೆಯಿಂದ ಮಾಡಬೇಕು. ಆರೈಕೆ ಇಲ್ಲದೆ ಮಾಡಿದರೆ ಫಲ ಸಿಗೋದಿಲ್ಲ. ನಂಬಿಕೆ ಇರಬೇಕು. ಭಕ್ತಿಯಿಂದ ಮಾಡಿದರೆ ಫಲ ಸಿಗೋದಿಲ್ಲ. ಭಕ್ತಿ ಇಲ್ಲದೆ ಯಾರು ಮಾಡೋದಕ್ಕೆ ಹೋಗಬಾರ್ದು.
ಇನ್ನೊಂದು ವಿಷಯ ಏನಂದರೆ, ಈ ಪರಿಹಾರವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಯಾರಿಗೂ ಹೇಳಲೇಬಾರ್ದು. ಇದು ರಹಸ್ಯ. ಯಾರಿಗಾದರೂ ಹೇಳಿದರೆ ಇದರ ಶಕ್ತಿ ನಾಶವಾಗುತ್ತೆ, ನಿಮಗೆ ಫಲ ಸಿಗೋದಿಲ್ಲ. ಈ ಪರಿಹಾರವನ್ನು ಮಾಡುವ ವೇಳೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಶುದ್ಧ ಬಟ್ಟೆ ಧರಿಸಬೇಕು, ತೊಗರಿಬೇಳೆ 100 ಗ್ರಾಂ ಶುದ್ಧವಾಗಿ ತೊಳಿಬೇಕು, ಅವನ್ನ ಒಣಗಿಸಿರ್ಬೇಕು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ಬೇಳೆಯನ್ನು ನೀಲಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣದ ಬೀರುನಲ್ಲಿ ಇಡಬೇಕು. ಪ್ರತಿ ಶುಕ್ರವಾರ ಅದನ್ನು ಕೈಗೆ ಹಿಡಿದು ಧ್ಯಾನ ಮಾಡಿ ಲಕ್ಷ್ಮೀ ದೇವಿಗೆ ಧನ ಆಕರ್ಷಣೆಗೆ ಆಹ್ವಾನ ನೀಡಬೇಕು. ಈ ತೊಗರಿ ಬೇಳೆಯ ಪರಿಹಾರವನ್ನು ಮಾಡುವಾಗ ಯಾವುದೇ ವಿನಾಶಕಾರಿ ಶಕ್ತಿ, ಬ್ಲಾಕ್ ಅಥವಾ ದುಷ್ಟ ಶಕ್ತಿ ನಿಮ್ಮ ಹತ್ರ ಇರಬಾರ್ದು. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮಲ್ಲಿ ನೆಲೆಸುತ್ತೆ. ನಿಮ್ಮ ಮನಸ್ಸು ಧನ ಆಕರ್ಷಣೆಗೆ ತೆಗೆದುಕೊಳ್ಳುತ್ತೆ. ನೀವು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಒಳಗಿನ ಅಜ್ಞಾತ ಶಕ್ತಿ ಜಾಗೃತಗೊಳ್ಳುತ್ತೆ. ಈ ಪರಿಹಾರವನ್ನು ಮಾಡುವವರು ತಮ್ಮ ಜೀವನದಲ್ಲಿ ಏಳಿಗೆಯನ್ನು ಸಾಧಿಸ್ತಾರೆ. ಏನಾದರೂ ಹೊಸತನದ ಶಕ್ತಿ ಮತ್ತು ಶ್ರದ್ಧೆಯನ್ನು ಅನುಭವಿಸುತ್ತಾರೆ. ಹಣದ ಅಭಾವದಿಂದ ಕಂಗಾಲಾಗಿ ಕುಳಿತವರನ್ನು ಸಹ ಇದು ಎದ್ದು ನಿಲ್ಲಿಸುವಂತೆ ಮಾಡುತ್ತೆ. ಈ ಪರಿಹಾರವೆಂದರೆ ಕೇವಲ ತೊಗರಿಬೇಳೆ ತೆಗೆದು ಶುದ್ಧಪಡಿಸಿ ಬಟ್ಟೆಗೆ ಮಡಚಿ ಇಡುವುದು ಎಂದಲ್ಲ. ಇದರ ಹಿಂದೆ ಇರುವ ಶ್ರದ್ಧೆ, ನಂಬಿಕೆ, ನಿಯಮ, ನಿತ್ಯ ಮತ್ತು ಪವಿತ್ರ ಭಾವನೆಯೇ ಇದಕ್ಕೆ ಯಶಸ್ವಿಯನ್ನು ತಂದುಕೊಡುತ್ತೆ. ಧೈರ್ಯದಿಂದ ಈ ಪರಿಹಾರವನ್ನು ಮಾಡಿ, ಅದ್ಭುತ ಫಲವನ್ನು ನೀವು ಅನುಭವಿಸ್ತೀರಾ. ನೀವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೀರಾ. ಈಗ ನಿಮಗೆ ಈ ಪರಿಹಾರ ಇಷ್ಟವಾಯಿತೆ? ಇಷ್ಟವಾದರೆ ಇದನ್ನು ಮಾಡಿ 100% ಫಲಿತಾಂಶ ನಿಮಗೆ ಬರುತ್ತೆ. ಜೀವನದಲ್ಲಿ ಧನಾಕರ್ಷಣೆಯಾಗಲಿ, ನಾವು ತರುವ ಈ ರೀತಿಯ ಪುರಾತನ ಮತ್ತು ಶಕ್ತಿಶಾಲಿ ಪರಿಹಾರಗಳನ್ನು ನೀವು ತಪ್ಪಿಸಿಕೊಳ್ಳಬಾರದು. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.